ನಮಸ್ಕಾರ ವೀಕ್ಷಕರೇ. ಈ ದಿನ ನಾನು ನಿಮಗೆ ವಿಶೇಷವಾದಂತಹ ಪ್ರದೇಶವನ್ನ ತೋರಿಸ್ತಾ ಇದ್ದೀನಿ. ಬೆಂಗಳೂರಿನಿಂದ ಸುಮಾರು 25ರಿಂದ 30 ಕಿಲೋಮೀಟರ್ ದೂರದಲ್ಲಿ ಕ್ಯೂ ಮ್ಯಾಂಗೋ ಫಾರೆಸ್ಟ್ ಅಂತ ಕಂಡುಬರುತ್ತೆ. ಇದು ಒಂದು ರೆಸಾರ್ಟ್. ತುಂಬಾ ಚೆನ್ನಾಗಿದೆ. ಹೆಸರು ಹೇಳುವಂತೆಯೇ ಇಲ್ಲಿ ಮಾವಿನ ಮರಗಳ ಸಮೂಹವೇ ಕಂಡು ಬರುತ್ತದೆ. ಹಾಗಾದ್ರೆ ಬನ್ನಿ ಒಳಗ್ ಹೋಗೋಣ. ಇಲ್ಲಿ ಜಲ್ಲಿಕಲ್ಲಿನಿಂದ ಮಾಡಿರುವಂತಹ ಒಂದು ಆಫೀಸ್ ಕಂಡು ಬರುತ್ತದೆ. ಆ ಆಫೀಸ್ನಲ್ಲಿ ಬಿಲ್ ಪೇ ಮಾಡಿದರೆ ನಮಗೆ ರೂಮ್ಗಳ ವ್ಯವಸ್ಥೆಯನ್ನು ಮಾಡುತ್ತಾರೆ. ಇಲ್ಲಿ ಟೆಂಟ್ ಹೌಸ್ ಗಳನ್ನು ಕೂಡ ಕೊಡುತ್ತಾರೆ. ಜೊತೆಗೆ ಒಂದೊಂದು ಕೈಯಲ್ಲಿ ನೀಲಿ ವರ್ಣದ ಬೆಲ್ಟ್ ಅನ್ನು ಹಾಕುತ್ತಾರೆ. ಹಾಗಾದ್ರೆ ಮುಂದೆ ಸಾಗೋಣ ಬನ್ನಿ ವೀಕ್ಷಕರೇ. ಹಚ್ಚ ಹಸುರಿನ ರಸ್ತೆ ನಮ್ಮನ್ನ ಸ್ವಾಗತಿಸ್ತಾ ಇದೆ. ಜೊತೆಗೆ ಜಾನಪದ ಶೈಲಿಯ ಎತ್ತಿನ ಬಂಡಿಯನ್ನು ಕೂಡ ಅಲ್ಲಿ ನಿಲ್ಲಿಸಿದ್ರು. ಹೀಗೆ ಮುಂದೆ ಸಾಗ್ತಾ ಸಾಗ್ತಾ ಮಾವಿನ ಮರಗಳ ತೋಪು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದು, ಎಲ್ಲಿ ನೋಡಿದರಲ್ಲಿ ಮಾವಿನ ಹಣ್ಣುಗಳು. ಮುಂದೆ ಅಲ್ಲಿ ಆಮೇನು ಕೂಡ ಇದ್ವು. ಹಾಗೆ ಸಾಕ್ತಾ ಅಲ್ಲೊಂದು ಬುದ್ಧನ ಪ್ರತಿಮೆಯನ್ನ ಕಂಡ್ವಿ. ಅಲ್ಲೇ ಸ್ವಲ್ಪ ಕೂತು ನಮ್ ರೂಮ್ ಅನ್ನ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ರೆಸಾರ್ಟ್ ನ ಪ್ರವೇಶದಲ್ಲಿ ಬರುವಾಗ ಜನಪದ ಶೈಲಿಯನ್ನು ನೆನಪಿಸುವ ಎತ್ತಿನ ಬಂಡಿಯನ್ನು ಕಂಡ್ರೆ ಇಲ್ಲಿ ಜಗತ್ತಿಗೆ ಶಾಂತಿಯನ್ನು ಸಾರುವ ಬುದ್ಧನನ್ನ ಕಾಣ್ತಾ ಇರುವುದು ತುಂಬಾ ಸಂತೋಷವಾಯಿತು. ಹಾಗೆ ಮುಂದೆ ನಮ್ಮ ರೂಮಿನತ್ತ ನಡೆದ್ವಿ. ನಂತರ ನಾವು ಅಲ್ಲೇ ಸಮೀಪದಲ್ಲಿರುವಂತ ಒಂದು ಸರೋವರಕ್ಕೆ ಹೋದ್ವಿ. ಆ ಸರೋವರವು ಕೂಡ ತುಂಬಾ ಚೆನ್ನಾಗಿತ್ತು. ಸುತ್ತಲೂ ಬೆಟ್ಟ ಗುಡ್ಡ ಕಾಡು. ಆ ಕಾಡಿನ ನಡುವೆ ಸರೋವರ. ಯಾರಿಗೆ ತಾನೇ ಇಷ್ಟ ಆಗಲ್ಲ. ತುಂಬಾ ಸುಂದರವಾಗಿತ್ತು. ನಾನು ಕೂಡ ಒಂದೆರಡು ವಿಡಿಯೋನ ಮಾಡೇ ಬಿಟ್ಟೆ. ತುಂಬಾ ಖುಷಿ ಆಯ್ತು. ನಂತರ ಊಟಕ್ಕೆ ಹೋದ್ವಿ. ಅಲ್ಲಿಯೂ ಎಲ್ಲ ರೀತಿಯಾದಂತ ಊಟದ ವ್ಯವಸ್ಥೆ ಇತ್ತು. ತುಂಬಾ ಚೆನ್ನಾಗಿತ್ತು. ಜೊತೆಗೆ ಫ್ರೂಟ್ ಸಲಾಡ್ ಕೂಡ, ಜ್ಯೂಸು, ಕಾಫಿ, ಟೀ, ಮುಂಜಾನೆ ಹೊತ್ತು, ಸಾಯಂಕಾಲ ಎಲ್ಲ ವ್ಯವಸ್ಥಿತವಾಗಿ ಇತ್ತು. ಮಕ್ಕಳಿಗಾಗಿ ಹಾಗೂ ದೊಡ್ಡವರಿಗೂ ಕೂಡ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆಯೂ ಕೂಡ ಇದೆ. ಸುಂದರವಾದಂತ ರಮ್ಯ ಪ್ರಕೃತಿಯ ನಡುವೆ ಒಂದಿಷ್ಟು ಫೋಟೋಶೂಟ್ ಆಯ್ತು. ಮಾವಿನ ಗಿಡಗಳ ಅಂಕರು ತುಂಬಾ ಇದ್ವು. ಅವೆಲ್ಲ ಮಾವಿನ ಹಣ್ಣುಗಳು ತುಂಬಾ ಕೈಗೆ ನಿಲುಕುವಷ್ಟು ಹತ್ರ ಇದ್ವು. ಅವುಗಳನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಒಂದಿಷ್ಟು ಅಂಕರು ಫೋಟೋಶೂಟ್ ಆಗ್ಲೇಬೇಕು ಅಲ್ವಾ. ಫೋಟೋಶೂಟ್ ಮಾತ್ರ ಆಗೇ ಬಿಡ್ತು. ನಂತರ ಹಾಗೆ ಮುಂದುವರಿತಾ ಮತ್ತೊಂದಿಷ್ಟು ಹಳ್ಳಿ ಮನೆಯ ತರ ರೂಮ್ಗಳಿದ್ವು. ಅವುಗಳನ್ನು ವೀಕ್ಷಿಸಬೇಕೆಂದು ಹೊರಡ್ತು. ಅವು ಕೂಡ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು. ಇತ್ತೀಚಿನ ದಿನಮಾನಗಳಲ್ಲಿ ನಗರೀಕರಣದ ಪ್ರಭಾವದಿಂದಾಗಿ ಸಾಕಷ್ಟು ನೆಮ್ಮದಿಯನ್ನ ಕಳ್ಕೊಳ್ತಾ ಇದ್ದೀವಿ. ನಮಗಾಗಿ ಒಂದಿಷ್ಟು ನೆಮ್ಮದಿಯನ್ನ ಅರಸಿ ಹೋಗುವುದು ತುಂಬಾ ಮುಖ್ಯ. ಒಂದು ಹಳ್ಳಿ ಮನೆ ಇತ್ತು. ಅಲ್ಲಿ ರೂಮ್ಸ್ಗಳ ವ್ಯವಸ್ಥೆ ಕೂಡ ಇತ್ತು. ಆ ಹೊರಾಂಡವನ್ನು ನೋಡಲು ತುಂಬಾ ಸುಂದರವಾಗಿತ್ತು. ಚಿತ್ತಾರಗಳ ಒಂದಿಷ್ಟು ಕಂಬಗಳು, ಜೊತೆಗೆ ಹಸಿರಿನ ವಾತಾವರಣವಿತ್ತು. ಸಂಜೆಯಂತೂ ಸ್ವಲ್ಪ ತುಂತುರು ಮಳೆ, ಜೊತೆಗೆ ಎಲ್ಲಿ ನೋಡಿದರಲ್ಲಿ ವಿದ್ಯುತ್ ದೀಪಗಳ ಹಾವಳಿಯೋ ಹಾವಳಿ. ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು. ಮುಂಜಾನೆ ಒಂದು ರೀತಿಯ ಪ್ರಕೃತಿಯ ವೈಭವವನ್ನು ನೋಡಿದರೆ ಸಾಯಂಕಾಲ ಒಂದು ರೀತಿಯ ವೈಭವ. ಅದೇ ರೀತಿ ರಾತ್ರಿಯಲ್ಲಿಯೂ ಕೂಡ ಲೈಟ್ಗಳಿಂದಾಗಿ ಅಲ್ಲಿಯ ವಾತಾವರಣ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹೀಗೆ ನಂತರ ಊಟ ಮಾಡಿಕೊಂಡು ನಮ್ಮ ರೂಮಿಗೆ ಬಂದ್ವಿ. ಈ ಅನುಭವ ತುಂಬಾ ಸುಂದರ ಮತ್ತು ವಿಶೇಷವಾಗಿ ಇತ್ತು.
ಇದುವರೆಗೆ ಕ್ಯೂ ಮ್ಯಾಂಗೋ ರೆಸಾರ್ಟ್ ಬಗ್ಗೆ ಆಲಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.